ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥಕಾಲದ ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನಾನು ಇನ್ನು ಪ್ರತಿ ವಾರದಲ್ಲಿ ಪ್ರತಿ ತಿಂಗಳಲ್ಲಿ ನಿಮ್ಮ ಮುಂದೆ ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ನಿತ್ಯ ಭವಿಷ್ಯಗಳ ಅಥವಾ ಮಾಸ ಭವಿಷ್ಯಗಳಲ್ಲಿ ನಿಮ್ಮ ಮುಂದೆ ನಾನು ಪ್ರಕಟವಾಗ್ತಾ ಇರ್ತೇನೆ. ಈಗ ವಿಶೇಷವಾದಂತಹ ದಿನ ಮತ್ತು BN TV ಹೊಸ ರೀತಿಯಲ್ಲಿ ಲಾಂಚ್ ಆಗ್ತಾ ಇದೆ. ಡಿಜಿಟಲ್ ಮೀಡಿಯಾ ಒಂದು ರೂಪವನ್ನು ತಾಳಿ BN TV ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾ ಇದೆ. ಇದರ ಮುಖಾಂತರದಲ್ಲಿ ಹಾಗಾದರೆ 2025ನೇ ಇಸ್ವಿಯ ಆರಂಭದ ದಿನಗಳಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಯಾವ ರಾಶಿಗೆ ಭವಿಷ್ಯ ಇದೆ ಅಂತ ನೋಡುವಂತಹ ಒಂದು ಸಮಯ. ಹಂಗಂತ ತೆಗೆದುಕೊಂಡಾಗ ನಾನು ಮೊದಲು ಮೇಷರಾಶಿಗೆ ತೆಗೆದುಕೊಳ್ತೇನೆ. ಮೇಷರಾಶಿಗೆ ಜನವರಿ 2025ನೇ ಇಸ್ವಿ ಒಂದು ರೀತಿಯಾದಂತಹ ಅನುಕೂಲಕರವನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಶುಭ ಸ್ಥಾನದಲ್ಲಿರುವಂತಹ ಶುಕ್ರ ಗ್ರಹ ಮತ್ತು ಶನಿಯ ಗ್ರಹ ಅನುಕೂಲವನ್ನು ಮಾಡಿಕೊಡ್ತಾರೆ. ಜೊತೆಯಲ್ಲಿ 2ನೇ ಮನೆಯಂಥ ಗುರುಗ್ರಹ ಮತ್ತು 4ನೇ ಮನೆ ಕುಜಗ್ರಹ ಕೆಲವು ಗ್ರಹಗತಿಗಳ ಅನುಕೂಲಗಳಿಂದ ಮೇಷರಾಶಿಗೆ ಒಂದು ರೀತಿಯಾದಂತಹ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ವಾತಾವರಣ, ನಿಮ್ಮ ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿದ್ದರೆ ಅದರ ಜಯದ ವಾತಾವರಣಗಳು, ಕುಟುಂಬ ಸೌಖ್ಯದ ವಾತಾವರಣ, ಅಂದುಕೊಂಡಂತಹ ವ್ಯವಹಾರಗಳನ್ನು ಈ ಜನವರಿ ತಿಂಗಳಲ್ಲಿ ಒಂದು ರೀತಿಯಾದಂತಹ ಅನುಕೂಲಗಳನ್ನು ನೋಡುವಂತಹ ಒಂದು ವಾತಾವರಣ ಅಂತೂ ಮೇಷರಾಶಿಯವರಿಗೆ ಇರುತ್ತೆ. ಮೇಷರಾಶಿಯವರು ಸ್ವಲ್ಪ 12ನೇ ಮನೆಯಲ್ಲಿ ರಾಹು ಬರ್ತಾನೆ. ಸ್ವಲ್ಪ ದೃಷ್ಟಿದೋಷ, ಆಗಾಗಲೇ ಸ್ವಲ್ಪ ಸಣ್ಣ ಪುಟ್ಟ ಕೈ ಕಾಲುಗಳಿಗೆ ಪೆಟ್ಟುಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣಗಳಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಈ ಸಂದರ್ಭದಲ್ಲಿ ಹೇಳ್ಬೋದು. ನಂತರದಲ್ಲಿ ವೃಷಭ ರಾಶಿಯವರಿಗೆ ನೋಡಿ ವಿಶೇಷವಾದಂತಹ ಅನುಕೂಲತೆಗಳನ್ನು ಕಾಣ್ತಿರುವಂತಹ ಸಂದರ್ಭದಲ್ಲಿಯೂ ಸಹ ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲದೆ ಇರುವುದರಿಂದ, ಗುರುಬಲ ಯಾವಾಗ ಶುಕ್ರನ ಮನೆಯಲ್ಲಿ ಗುರು ಸೇರಿಕೊಳ್ತಾರೋ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲೂ ಸಹ ಹಣಕಾಸಿನ ಕಿರಿಕಿರಿಯನ್ನಂತೂ ಆಗ್ತಾ ಇರುತ್ತೆ. ವ್ಯವಹಾರದಲ್ಲಿ ಅಡೆತಡೆಗಳಾಗುವಂಥದ್ದು, ಸ್ವಲ್ಪ ಹಣಕಾಸಿನ ವಿಚಾರ ಅಥವಾ ಬಿಸ್ನೆಸ್ ಅಂತ ಬಂದಾಗ ಒಂದು ರೀತಿಯಾದಂತಹ ಗೊಂದಲಮಯ ವಾತಾವರಣವನ್ನಂತೂ ಉಂಟು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆರೋಗ್ಯದಲ್ಲಿ ಸಣ್ಣ ಕಿರಿಕಿರಿಗಳಾಗುವಂಥದ್ದು, ನೆಗಡಿ, ಶೀತ, ಕೆಮ್ಮುಗಳಿಂದ ಕೂಡಿರುವಂತಹ ವಾತಾವರಣಗಳಿಂದಲೂ ಸಹ ವೃಷಭ ರಾಶಿ ಕೂಡಿರುತ್ತೆ. ಈ ವೃಷಭ ರಾಶಿಯವರು ಆದಷ್ಟು ಸಹ ಹಣಕಾಸಿನ ಯಾರಿಗಾರು ಕೊಡಿಸೋದು ಅಥವಾ ತೆಗೆದುಕೊಳ್ಳೋದು, ಸಾಲಕ್ಕೆ ನಾವೇನೋ ಜಾಮೀನು ಕೊಡುವಂಥದ್ದು, ಇದೆಲ್ಲವೂ ಸಹ ಜನವರಿ ತಿಂಗಳಲ್ಲಿ ಮಾಡ್ದಲೇ ಇದ್ದರೆ ತುಂಬ ಒಳಿತಾಗಿರುತ್ತೆ. ಇಲ್ಲವಾದಲ್ಲಿ ಯಾರ್ದೋ ಮಾಡಿದ ತಪ್ಪುಗಳಿಗೆ ನಾವು ಹೊಣೆಗಾರಿಕೆಯನ್ನು ಹೊರುವಂತಹ ವಾತಾವರಣ ಸೃಷ್ಟಿಯಾಗಬಹುದು. ವೃಷಭ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರನಿದ್ದು ಜನವರಿ ತಿಂಗಳಲ್ಲಿ ಈಗ ಶೀತದ ವಾತಾವರಣ ಇದೆ, ಅದರದ್ದು ಸಹ ಎಚ್ಚರಿಕೆಯನ್ನು ವಹಿಸಿ. ಜನ್ಮದಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ, ದೇಹದಲ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ. ಶೀತ, ಕಫ, ಕೆಮ್ಮು, ಜ್ವರ, ನೆಗಡಿಯಿಂದ ಬಾಧೆಯನ್ನು ಪಡುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಜೊತೆಯಲ್ಲಿ 12ನೇ ಮನೆಯಲ್ಲಿ ನಿಂತು ಗುರುಗ್ರಹ, ಗುರುವಿನ ಬಲ ಇಲ್ಲದೆ ಇದ್ದಾಗ ವ್ಯವಹಾರಗಳು ಅಷ್ಟಾಗಿ ಆಗೋದಿಲ್ಲ. ವ್ಯವಹಾರಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುವಂಥದ್ದು, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗೊಂದಲ, ಒಂದು ರೀತಿಯ ಟೆನ್ಷನ್ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ಮಿಥುನ ರಾಶಿಯವರಿಗಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಂತರ ಕರ್ಕಾಟಕ ರಾಶಿಯೂ ಸಹ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಆದರೆ ಜನ್ಮದಲ್ಲಿರುವಂಥ ಕುಜಗ್ರಹ ಆಗಾಗಲೇ ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ ಮತ್ತು ಅಸಿಡಿಟಿ, ಅಜೀರ್ಣತೆ, ದೇಹದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ಸಮಸ್ಯೆಗಳನ್ನು, ಆರೋಗ್ಯದ ವ್ಯತ್ಯಾಸಗಳನ್ನು ಕುಜಗ್ರಹ ತಂದುಕೊಡ್ತಾರೆ. ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಜನವರಿ ಆ್ಯಂಡ್ ಫೆಬ್ರವರಿ 2 ತಿಂಗಳಲ್ಲೂ ಸಹ ಈ ಕರ್ಕಾಟಕ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಸೆಟ್ಟಾಗುವಂಥದ್ದು, ಅಂದರೆ ಮದುವೆ ಮುಂಜಿಗಳು ನಮಗೆ ಅನುಕೂಲಗಳಾಗುವಂಥದ್ದು, ಅಥವಾ ಯಾವುದಾದ್ರೂ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೆ, ಆರಂಭದ ಕೆಲಸಗಳಿಗಂತೂ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ನಾನು ಕಿವಿ ಮಾತನ್ನು ಹೇಳ್ತೇನೆ. ಕರ್ಕಾಟಕ ರಾಶಿಯವರಿಗೆ ಈ ವಾತಾವರಣ ಮತ್ತು ಯುಗಾದಿ ಹಬ್ಬ ಆದಮೇಲೆ ನಿಮಗೆ ಈ ವಾತಾವರಣ ಬರೋದಿಲ್ಲ. ಯಾಕೆ ಅಂತ ಅಂದರೆ ಕರ್ಕಾಟಕ ರಾಶಿಗೆ ಗುರುಬಲ ಇರೋದಿಲ್ಲ. ಈಗ ಗುರುಬಲ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.
ನಂತರದಲ್ಲಿ ಸಿಂಹರಾಶಿವರಿಗೆ ನೋಡಿ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ 11ನೇ ಮನೆಯಲ್ಲಿರುವಂತಹ ಚಂದ್ರಗ್ರಹ ನಿಮಗೆ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸ್ನೇಹಿತ ವರ್ಗದಿಂದ ಅನುಕೂಲಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಅನುಕೂಲಗಳು ಇವೆಲ್ಲವೂ ಸಹ ಮಾಡ್ತಿದ್ರು ಸಹ ನಿಮಗೆ ಸಪ್ತಮದಲ್ಲಿ ದೃಷ್ಟಿದೋಷ, ಶನಿಯ ದೃಷ್ಟಿ ನೇರವಾಗಿ ಸಿಂಹರಾಶಿಗೆ ಬರೋದ್ರಿಂದ ತಂದೆ ಜೊತೆಯಲ್ಲಿ ಕಲಹಗಳು, ದಾಯಾದಿ ಕಲಹಗಳು, ಸಣ್ಣ ಸಣ್ಣ ವಿಚಾರಗಳಿಗೆ ಭೂಮಿ ಕಲಹಗಳಾಗುವಂಥ ಸನ್ನಿವೇಶಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಅಶಾಂತಿ ಮತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ನಮ್ಮನ್ನು ತೆಗಳಿಕೆಯ ಮಾತುಗಳು, ಅಲ್ಲಿ ಕಿರಿಕಿರಿ ಆಗುವಂಥದ್ದು. ಅಕಸ್ಮಾತ್ ಸಿಂಹರಾಶಿಯವರೇನು ಕೆಲಸ ಬದಲಾವಣೆ ಮಾಡಿಬಿಡೋಣ ಅನ್ನುವಂಥ ಪ್ರಯತ್ನವನ್ನು ಪಟ್ಟರೆ ಮತ್ತೆ ಕೆಲಸ ಇಲ್ಲದೆ 4-5 ತಿಂಗಳುಗಳ ಕಾಲ ನೀವು ಮನೆಯಲ್ಲೇ ಕೂತ್ಕೊಳ್ಳುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಅದನ್ನು ಸಿಂಹರಾಶಿಯವರ ಜಾಗ್ರತೆ ತೆಗೆದುಕೊಳ್ಳಿ. 12ನೇ ಮನೆಯಿಂದ ಕುಜಗ್ರಹನು ನಿಮಗೆ ದೇಹದಲ್ಲಿ ಸಣ್ಣ ಸಣ್ಣ ಆರೋಗ್ಯ ವ್ಯತ್ಯಾಸವನ್ನು ಮಾಡ್ತಿರ್ತಾನೆ. ಸಿಂಹರಾಶಿಯವರು ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ ಹೊಸ ವರ್ಷದ ಆರಂಭದಲ್ಲಿ ಆಘಾತವನ್ನು ಉಂಟು ಮಾಡ್ತಾ ಇದ್ದಾನೆ ಕೆಲವು ಗ್ರಹಗಳು. ಆದರೆ ಸಿಂಹರಾಶಿಯವರು ತೀರ್ಕೊಳ್ಳಿ. ಆದರೆ ಸಿಂಹರಾಶಿಯವರು ಯುಗಾದಿ ಹಬ್ಬ ಆದ ನಂತರದಲ್ಲಿ ನಿಮಗೆ ಉತ್ತಮವಾದಂಥ ಫಲಗಳನ್ನು ನೀವು ನಿರೀಕ್ಷೆಯನ್ನು ಖಂಡಿತವಾಗಿ ಸಿಂಹರಾಶಿಯವರು ಮಾಡಬಹುದು. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಸಂಕಷ್ಟಗಳ ಅಂತ್ಯಕಾಲ ನಿಮಗೆ ಆರಂಭವಾಗಿದೆ. ಎಷ್ಟೋ ದಿನಗಳಿಂದ 2.5 ವರ್ಷಗಳಿಂದಲೂ ಅನುಭವಿಸುತ್ತಿದ್ದಂತಹ ಆರೋಗ್ಯದ ವ್ಯತ್ಯಾಸಗಳಲ್ಲಿ, ಆರೋಗ್ಯದಲ್ಲಿ ಕಿರಿಕಿರಿಯನ್ನೇನು ಅನುಭವಿಸ್ತಿದ್ರಿ, ಶತ್ರು ಬಾಧೆಗಳನ್ನು ಏನು ಅನುಭವಿಸ್ತಿದ್ರಿ, ಅವಮಾನಗಳನ್ನು ಏನು ನೀವು ನೋಡ್ತಾ ಇದ್ರಿ, ಅದೆಲ್ಲವೂ ಸಹ ನಿಮಗೆ ಅಂತ್ಯವಾಗುವಂಥ ಸಂದರ್ಭ ನಿಮಗೆ ಆರಂಭವಾಗಿದೆ. ಯಾಕೆಂದರೆ ಕೇತುಗ್ರಹ ಬಿಡುಗಡೆ ಆಗ್ತಾರೆ. ಕೇತುವಿನ ಬಲದಿಂದ ನಿಮಗೆ ವ್ಯವಹಾರಗಳು ಕೆಡ್ತಾ ಇದೆ. ಅದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವ್ಯವಹಾರದಲ್ಲಿ ಅಡೆತಡೆಗಳಾಗುತ್ತೆ, ಮಾಡುವಂಥ ಕೆಲಸದಲ್ಲಿ ತೊಂದರೆ ತಾಪತ್ರಗಳಾಗುತ್ತೆ. ಇದೆಲ್ಲವೂ ಸಹ ಆಗ್ತಿರ್ತದೆ. ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತೆ. ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.